ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಿಂದ ಬೇರೆ ಕಡೆ ಹೋಗ್ತಿದ್ದಾರಾ ಬಾಂಗ್ಲಾ ವಲಸಿಗರು? ಬೆಂಗಳೂರಿನಿಂದ ಮಡಿಕೇರಿಗೆ ತೆರಳುತ್ತಿದ್ದ ಬಸ್ನಲ್ಲಿ ಶಂಕಿತ ಪ್ರಯಾಣಿಕರು ಪತ್ತೆಯಾಗಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರ ಬಗ್ಗೆ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಶಂಕೆ ವ್ಯಕ್ತ ಆಗ್ತಿದೆ. ಬೆಂಗಳೂರಿನಿಂದ ಬಾಂಗ್ಲಾ ವಲಸಿಗರು ಬೇರೆ ಕಡೆ ಹೋಗ್ತಾ ಇದ್ದಾರಾ, ಅಂದ್ರೆ ಕರ್ನಾಟಕದ ಮಡಿಕೇರಿಗೆ ಹೋಗ್ತಾ ಇದ್ದಾರಾ ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಮಡಿಕೇರಿಗೆ ಹೋಗ್ತಾ ಇದ್ದಂತಹ ಒಂದು ಬಸ್ನಲ್ಲಿ ಅನುಮಾನಾಸ್ಪದವಾಗಿ ಪ್ರಯಾಣಿಕರು ಪತ್ತೆ ಆಗಿದ್ದಾರೆ. ಬಾಂಗ್ಲಾ ವಲಸಿಗರು ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಿದೆ. 30ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಕೆಎಸ್ಆರ್ಟಿಸಿ ಬಸ್ ತಡೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಅನುಮಾನದ ಮೇರೆಗೆ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರಿಂದ ಬಸ್ ತಡೆದಿದ್ದಾರೆ. ಮಂಡ್ಯ ಪೊಲೀಸರ ಜೊತೆಗೂಡಿ ಪ್ರಯಾಣಿಕರ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪ್ರಯಾಣಿಕರ ಗುರುತು ಹಾಗೂ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಮಂಡ್ಯದ ನಿರಾಶ್ರಿತರ ಕೇಂದ್ರಕ್ಕೆ ರವಾನೆ ಮಾಡಲಿಕ್ಕಿದೆ. ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಅಕ್ರಮ ವಲಸಿಗರು ಇದ್ದಾರೆ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗಿತ್ತು. ಆ ಒಂದು ಹಿನ್ನೆಲೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು ದೂರನ್ನ ಕೂಡ ನೀಡಿದ್ರು. ಆ ಒಂದು ಟೈಮಲ್ಲಿ ಅಧಿಕಾರಿಗಳು ದಾಳಿ ಕೂಡ ನಡೆಸಿದ್ರು. ಕೆಲವೊಂದು ಶೆಡ್ಗಳ ಮೇಲೆ ಎಲ್ಲೆಲ್ಲಿ ಆ ರೀತಿ ಅನುಮಾನಾಸ್ಪದವಾಗಿ ಇದ್ದಾರೆ ವ್ಯಕ್ತಿಗಳು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿ ಒಂದಿಷ್ಟು ಜನನ್ನ ಪತ್ತೆ ಕೂಡ ಹಚ್ಚಿದ್ರು. ಇವರೆಲ್ಲ ಬಾಂಗ್ಲಾ ವಲಸಿಗರು, ಅವರನ್ನ ಗಡಿಪಾರು ಮಾಡಬೇಕು ಅಥವಾ ಏನು ಕ್ರಮ ತಗೊಳ್ಬೇಕು ಅಂತ. ಆದ್ರೆ ಇದೀಗ ಬೆಂಗಳೂರಿನಿಂದ ಕರ್ನಾಟಕದ ಮತ್ತೊಂದು ಜಿಲ್ಲೆಗೆ ಪ್ರಯಾಣ ಮಾಡ್ತಿದ್ದಾರೆ ಒಂದು ಅನುಮಾನ ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಮಂಡ್ಯದ ಒಂದು ಬಸ್ ನಿಲ್ದಾಣದಲ್ಲಿ ಈ ಒಂದು ಬಾಂಗ್ಲಾ ವಲಸಿಗರು ಪತ್ತೆ ಆಗಿದ್ದಾರೆ. ನಗರಕ್ಕೆ ಬಾಂಗ್ಲಾದೇಶದವರು ಹೋಗ್ತಿದ್ದಾರೆ ಅನ್ನುವಂಥ ಸುದ್ದಿ ನಮಗೆ ಮೈಸೂರಿನ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಂದ ಮಾಹಿತಿ ಬಂತು. ಆ ಕಾರಣಕ್ಕಾಗಿ ಪೊಲೀಸರನ್ನ ಗಮನಕ್ಕೆ ತಂದು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ನ ಮೈಸೂರು ಸ್ಟ್ಯಾಂಡ್ನಲ್ಲಿ ಆ ಬಸ್ಸನ್ನು ನಿಲ್ಲಿಸಿ ವಿಚಾರಣೆ ಮಾಡಲಾಗಿ ಆ ವಿಚಾರಣೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಬಾಂಗ್ಲಾ ಅಂತ ಹೇಳುವಂಥದ್ದು, ಮತ್ತು ಹಳೆ ಆಧಾರು ಮತ್ತು ಎಲೆಕ್ಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಎನ್ನುವಂಥದ್ದಿದೆ. ಪೊಲೀಸ್ನವ್ರಿಗೂ ಅದು ಗುಮಾನಿ ಬರ್ತಾ ಇದೆ, ನಮಗೂ ಗುಮಾನಿ ಬರ್ತಾ ಇದೆ. ಹಾಗಾಗಿ ಈಗ ಮಂಡ್ಯದ ಶಂಕರಮಠದಲ್ಲಿರುವಂಥ ನಿರಾಶ್ರಿತರ ಶಿಬಿರಕ್ಕೆ ಅವ್ರನ್ನ ಕರ್ಕೋಗಿದ್ದಾರೆ ತನಿಖೆಗಾಗಿ. ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಈಗ SIR ಆಗಿದೆ, SIR ಆದ ನಂತರ ಬಂದಂಥ ಎಲೆಕ್ಷನ್ ಕಾರ್ಡನ್ನು, ಭಾರತೀಯ ಕಾರ್ಡನ್ನು ತೋರಿಸಿದ್ರೆ ನಾವು ಬಿಡ್ತೀವಿ. ಇಲ್ಲ ಅಂದರೆ ಅವರು ಬಾಂಗ್ಲಾದೇಶದವರು ಆದರೆ ಅವರಿಗೆ ಸಂಬಂಧಪಟ್ಟಂಥ ಕಾನೂನಾತ್ಮಕ ಕ್ರಮಗಳೇನಿದೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ಆಗ್ರಹಿಸ್ತೀವಿ. ಎಷ್ಟೊತ್ತಲ್ಲಿ ಸುಮಾರು ಈಗ ಸಂಜೆ 8 ಗಂಟೆಗೆ ಬಸ್ಸು ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ತಡೆದು ವಿಚಾರಣೆಯನ್ನು ಮಾಡಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅನುಮಾನಾಸ್ಪದ ವಿಷಯಗಳು ಬರ್ತಾ ಇದೆ. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಯನ್ನು ಇನ್ನು ಸದ್ಯದಲ್ಲೇ ಕೆಲವೇ ಕ್ಷಣಗಳಲ್ಲಿ ತೆಗೆದುಕೊಳ್ಳೋರು ಇದ್ದೀವಿ. ಈ ದಿನ